ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹವಾಲಾ ಮೂಲಕ ಹಣ ವರ್ಗಾವಣೆ ಮಾಡಿದ್ನ ಸತೀಶ್. ಇಡಿಗೆ ಹವಾಲಾ ಅವ್ಯವಹಾರದ ದೂರು ಬಂದಿತ್ತು. ಸತೀಶ್ ದಿವಾಳಿ ಆಗಿದ್ದ ಎಂಬ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಮನಿ ಲಾಂಡ್ರಿಂಗ್ ಈಗಾಗಲೇ ಹೇಳ್ತಾ ಇದ್ದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಈಗ ಸದ್ಯಕ್ಕೆ ಪರಿಶೀಲನೆ ಹೇಗೆ ನಡೆಸ್ತಾ ಇದ್ದಾರೆ? ಏನೆಲ್ಲ ದಾಖಲಾತಿಗಳನ್ನ ಕಲೆ ಹಾಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ? ಮಹದೇಶ್. ನಾಗೇಂದ್ರ ಬಾಬು, ಈಗಾಗಲೇ ಇವರ ಬಗ್ಗೆ ಅಂದ್ರೆ ಡಾಗ್ ಸತೀಶ್ ಬಗ್ಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಆಗಾಗ ಸದ್ದು ಮಾಡ್ತಿರುತ್ತೆ. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಈತ ನಾಯಿಗಳನ್ನ ಸಪ್ಲೈ ಮಾಡ್ತಿರುವಂತ ವಿಚಾರ ಎಲ್ರಿಗೂ ಗೊತ್ತಿದೆ. ಆದ್ರೆ ಬೇರೆ ಬೇರೆ ತಳಿಯ ನಾಯಿಗಳಾಗಿರ್ಬೋದು, ಅದನ್ನ ಬೇರೆ ಬೇರೆ ದೇಶಗಳಿಂದ ಈತ ತರ್ತೀನಿ ಅಂತ ಹೇಳ್ಕೊಳ್ತಾನೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ನಾಯಿಗಳ ಬಗ್ಗೆ ವಿಶಿಷ್ಟತೆಯನ್ನ ಈತ ಆಗ್ತಾನೆ. ಆದ್ರೆ ಇಲ್ಲಿ ಪ್ರಮುಖ ವಿಚಾರ, ಇಲ್ಲಿ ಇಡೀ ದಾಳಿ ರೇಡ್ ಆಗೋವರೆಗೂ ಕೂಡ ಯಾಕೆ ಹೋಗಿದೆ ಅನ್ನೋದಕ್ಕೆ ಕಾರಣ ಈತ ಹೇಳಿರುವಂತ ಒಂದು ಸುಳ್ಳಾಗಿರ್ಬೋದು. ಜೊತೆಗೆ ಈತ ನಾಯಿಗಳನ್ನ ಖರೀದಿಯ ಬಗ್ಗೆ ಮಾತನಾಡಿಕೊಂಡಿರುವಂತದ್ದು, ಜೊತೆಗೆ ಹೇಳಿಕೊಂಡಿರುವಂತಹ ವಿಚಾರ ಇಲ್ಲಿ ಆತನ ಮನೆಗೆ ಇಡಿ ಎಂಟ್ರಿ ಕೊಡೋ ಹಾಗೆ ಮಾಡಿದೆ. ಅಂದ್ರೆ ಒಂದು ನಾಯಿಯನ್ನ 50 ಕೋಟಿ ರೂಪಾಯಿಯನ್ನ ಕೊಟ್ಟು ನಾನು ಖರೀದಿಸಿದ್ದೇನೆ ಅಂತೇಳಿ ಕೆಲ ತಿಂಗಳುಗಳ ಹಿಂದೆ ಈತ ವಿಚಾರವನ್ನ ಹೊರಗಡೆ ಹಾಕಿದ್ದ. ಅದಲ್ಲದೆ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಲವು ನಾಯಿಗಳ ಜೊತೆ ಫೋಟೋಗಳನ್ನ ಮಾಡೋದು, ವಿಡಿಯೋಗಳನ್ನ ಮಾಡ್ಕೊಳ್ಳೋದು, ಆತನ ಒಂದಷ್ಟು ಸೋಷಿಯಲ್ ಮೀಡಿಯಾದ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಈ ಡಾಗ್ ಸತೀಶ್ ಪೇಜ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ಪೋಸ್ಟ್ಗಳು ಯಾವ ರೀತಿ ಆತ ಶೋಕಿಯನ್ನ ಮಾಡ್ತಾರೆ ಅಂತೇಳಿ. ಜೊತೆಗೆ ಆತನ ಬಿಸ್ನೆಸ್ ಏನೇ ಇರ್ಬೋದು, ಆದ್ರೆ ಒಂದು ನಾಯಿಯನ್ನ ಈತ 50 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇನೆ ಅಂತೇಳಿ ಒಂದು ವಿಚಾರನ ಹೊರಗಡೆ ಬಂದಿರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಹಿತಿ ಪಡೆದಿರ್ತಾರೆ. ಆದ್ರೆ ಅದು ಎಷ್ಟು ಸತ್ಯ ಸುಳ್ಳು, ಜೊತೆಗೆ ಈತ ಈ ನಾಯಿಗಳಾಗಿರ್ಬೋದು ಬೇರೆ ಬೇರೆ ದೇಶಗಳ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಈತ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಹಣದ ವ್ಯವಹಾರವನ್ನ ನಡೆಸಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಬಂದಿರುತ್ತೆ. ಆ ಒಂದು ಮಾಹಿತಿ ಆಧರಿಸಿ ಆತನ ಮನೆಗೆ ಇವತ್ತು ಜೆಪಿ ನಗರದಲ್ಲಿರುವಂತಹ ಡಾಗ್ ಸತೀಶ್ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ, ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಒಂದಷ್ಟು ವಿಚಾರಗಳನ್ನ ಆತನ ಬಳಿ ಕೇಳುವಂತ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಈತ 50 ಕೋಟಿ ರೂಪಾಯಿ ಕೊಟ್ಟು ಒಂದು ಡಾಗ್ ಅನ್ನ ಖರೀದಿ ಮಾಡಿದೆ ಅಂತ ಏನು ಹೇಳ್ಕೊಂಡಿದ್ನಲ್ಲ, ಆ ಒಂದು ವಿಚಾರದ ಬಗ್ಗೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಮುಂಚೆ ಆತ 50 ಕೋಟಿ ಕೊಟ್ಟು ನಾನು ಖರೀದಿ ಮಾಡಿದೆ ಅಂತ ಹೇಳ್ಕೊಂಡಿದ್ದ. ಆದ್ರೆ ಇಡಿ ಅಧಿಕಾರಿಗಳ ಮುಂದೆ ಈತ ಉಲ್ಟಾ ಹೊಡೆದಿದ್ದಾನೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಜೊತೆಗೆ 50 ಕೋಟಿಯ ಡಾಗ್ ಬಗ್ಗೆ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅಂದ್ರೆ ಆತನ ಮನೆಯಲ್ಲಿ ಎಷ್ಟು ಡಾಗ್ ಗಳಿದಾವೆ, ಅದರ ಬೆಲೆ ಎಷ್ಟು, ಯಾವ ದೇಶಗಳಿಂದ ಅದನ್ನ ಖರೀದಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಆತನ ಬಳಿ ಕೇಳಿದಂತ ಸಂದರ್ಭದಲ್ಲಿ 50 ಕೋಟಿ ಖರೀದಿ ಮಾಡಿರುವಂತಹ ಯಾವ ನಾಯಿ ಕೂಡ ಅಂದ್ರೆ ಡಾಗ್ ಕೂಡ ಅಲ್ಲಿಲ್ಲ ಅನ್ನೋಂಥದ್ದು ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಈತ ಈ ರೀತಿಯಾಗಿ ಸುಳ್ಳು ಹೇಳಿದ್ದು ಯಾಕೆ, ಆತನ ಉದ್ದೇಶ ಏನಾಗಿತ್ತು, ಜೊತೆಗೆ ಈ ರೀತಿಯಾಗಿ ಬಿಲ್ಡಪ್ನ ಯಾಕೆ ತೆಗೆದುಕೊಳ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಈತನಿಗೆ ನಾಯಿ ಅಲ್ಲದೆ ಬೇರೆ ಬೇರೆ ಏನ್ ಬಿಸ್ನೆಸ್ ಗಳಿದೆ, ಜೊತೆಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಈತನಿಗೆ ಏನ್ ಕಾಂಟ್ಯಾಕ್ಟ್ ಇದೆ, ಈತನ ಹಣದ ವ್ಯವಹಾರ ಏನು, ಈತನ ಬ್ಯಾಂಕ್ ಡೀಟೇಲ್ಸ್ ಗಳೇನು, ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಡಾಗ್ ಸತೀಶ್ ನನ್ನ ವಶಪಡೆದು ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹವಾಲಾ ಮೂಲಕ ಹಣ ವರ್ಗಾವಣೆ ಮಾಡಿದ್ನ ಸತೀಶ್. ಇಡಿಗೆ ಹವಾಲಾ ಅವ್ಯವಹಾರದ ದೂರು ಬಂದಿತ್ತು. ಸತೀಶ್ ದಿವಾಳಿ ಆಗಿದ್ದ ಎಂಬ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಮನಿ ಲಾಂಡ್ರಿಂಗ್ ಈಗಾಗಲೇ ಹೇಳ್ತಾ ಇದ್ದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹದೇಶ್, ಈಗ ಸದ್ಯಕ್ಕೆ ಪರಿಶೀಲನೆ ಹೇಗೆ ನಡೆಸ್ತಾ ಇದ್ದಾರೆ? ಏನೆಲ್ಲ ದಾಖಲಾತಿಗಳನ್ನ ಕಲೆ ಹಾಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ? ಮಹದೇಶ್. ನಾಗೇಂದ್ರ ಬಾಬು, ಈಗಾಗಲೇ ಇವರ ಬಗ್ಗೆ ಅಂದ್ರೆ ಡಾಗ್ ಸತೀಶ್ ಬಗ್ಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಆಗಾಗ ಸದ್ದು ಮಾಡ್ತಿರುತ್ತೆ. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಈತ ನಾಯಿಗಳನ್ನ ಸಪ್ಲೈ ಮಾಡ್ತಿರುವಂತ ವಿಚಾರ ಎಲ್ರಿಗೂ ಗೊತ್ತಿದೆ. ಆದ್ರೆ ಬೇರೆ ಬೇರೆ ತಳಿಯ ನಾಯಿಗಳಾಗಿರ್ಬೋದು, ಅದನ್ನ ಬೇರೆ ಬೇರೆ ದೇಶಗಳಿಂದ ಈತ ತರ್ತೀನಿ ಅಂತ ಹೇಳ್ಕೊಳ್ತಾನೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ನಾಯಿಗಳ ಬಗ್ಗೆ ವಿಶಿಷ್ಟತೆಯನ್ನ ಈತ ಆಗ್ತಾನೆ. ಆದ್ರೆ ಇಲ್ಲಿ ಪ್ರಮುಖ ವಿಚಾರ, ಇಲ್ಲಿ ಇಡೀ ದಾಳಿ ರೇಡ್ ಆಗೋವರೆಗೂ ಕೂಡ ಯಾಕೆ ಹೋಗಿದೆ ಅನ್ನೋದಕ್ಕೆ ಕಾರಣ ಈತ ಹೇಳಿರುವಂತ ಒಂದು ಸುಳ್ಳಾಗಿರ್ಬೋದು. ಜೊತೆಗೆ ಈತ ನಾಯಿಗಳನ್ನ ಖರೀದಿಯ ಬಗ್ಗೆ ಮಾತನಾಡಿಕೊಂಡಿರುವಂತದ್ದು, ಜೊತೆಗೆ ಹೇಳಿಕೊಂಡಿರುವಂತಹ ವಿಚಾರ ಇಲ್ಲಿ ಆತನ ಮನೆಗೆ ಇಡಿ ಎಂಟ್ರಿ ಕೊಡೋ ಹಾಗೆ ಮಾಡಿದೆ. ಅಂದ್ರೆ ಒಂದು ನಾಯಿಯನ್ನ 50 ಕೋಟಿ ರೂಪಾಯಿಯನ್ನ ಕೊಟ್ಟು ನಾನು ಖರೀದಿಸಿದ್ದೇನೆ ಅಂತೇಳಿ
ಕೆಲ ತಿಂಗಳುಗಳ ಹಿಂದೆ ಈತ ವಿಚಾರವನ್ನ ಹೊರಗಡೆ ಹಾಕಿದ್ದ. ಅದಲ್ಲದೆ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಲವು ನಾಯಿಗಳ ಜೊತೆ ಫೋಟೋಗಳನ್ನ ಮಾಡೋದು, ವಿಡಿಯೋಗಳನ್ನ ಮಾಡಿಕೊಳ್ಳೋದು, ಆತನ ಒಂದಷ್ಟು ಸೋಷಿಯಲ್ ಮೀಡಿಯಾದ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಈ ಡಾಗ್ ಸತೀಶ್ ಅನ್ನ ಪೇಜ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ಪೋಸ್ಟ್ಗಳು ಯಾವ ರೀತಿ ಆತ ಶೋಕಿಯನ್ನ ಮಾಡ್ತಾರೆ ಅಂತೇಳಿ. ಜೊತೆಗೆ ಆತನ ಬಿಸ್ನೆಸ್ ಏನೇ ಇರ್ಬೋದು, ಆದ್ರೆ ಒಂದು ನಾಯಿಯನ್ನ ಈತ 50 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇನೆ ಅಂತೇಳಿ ಒಂದು ವಿಚಾರನ ಹೊರಗಡೆ ಬಂದಿರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಹಿತಿ ಪಡೆದಿರ್ತಾರೆ. ಆದ್ರೆ ಅದು ಎಷ್ಟು ಸತ್ಯ ಸುಳ್ಳು, ಜೊತೆಗೆ ಈತ ಈ ನಾಯಿಗಳಾಗಿರ್ಬೋದು ಬೇರೆ ಬೇರೆ ದೇಶಗಳ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಈತ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಹಣದ ವ್ಯವಹಾರವನ್ನ ನಡೆಸಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಬಂದಿರುತ್ತೆ. ಆ ಒಂದು ಮಾಹಿತಿ ಆಧರಿಸಿ ಆತನ ಮನೆಗೆ ಇವತ್ತು ಜೆಪಿ ನಗರದಲ್ಲಿರುವಂತಹ ಡಾಗ್ ಸತೀಶ್ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ, ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಒಂದಷ್ಟು ವಿಚಾರಗಳನ್ನ ಆತನ ಬಳಿ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಈತ 50 ಕೋಟಿ ರೂಪಾಯಿ ಕೊಟ್ಟು ಒಂದು ಡಾಗ್ ಅನ್ನ ಖರೀದಿ ಮಾಡಿದೆ ಅಂತ ಏನು ಹೇಳ್ಕೊಂಡಿದ್ನಲ್ಲ, ಆ ಒಂದು ವಿಚಾರದ ಬಗ್ಗೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಮುಂಚೆ ಆತ 50 ಕೋಟಿ ಕೊಟ್ಟು ನಾನು ಖರೀದಿ ಮಾಡಿದೆ ಅಂತ ಹೇಳ್ಕೊಂಡಿದ್ದ. ಆದ್ರೆ ಇಡಿ ಅಧಿಕಾರಿಗಳ ಮುಂದೆ ಈತ ಉಲ್ಟಾ ಹೊಡೆದಿದ್ದಾನೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಜೊತೆಗೆ 50 ಕೋಟಿಯ ಡಾಗ್ ಬಗ್ಗೆ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅಂದ್ರೆ ಆತನ ಮನೆಯಲ್ಲಿ ಎಷ್ಟು ಡಾಗ್ ಗಳಿದಾವೆ, ಅದರ ಬೆಲೆ ಎಷ್ಟು, ಯಾವ ದೇಶಗಳಿಂದ ಅದನ್ನ ಖರೀದಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಆತನ ಬಳಿ ಕೇಳಿದಂತ ಸಂದರ್ಭದಲ್ಲಿ 50 ಕೋಟಿ ಖರೀದಿ ಮಾಡಿರುವಂತಹ ಯಾವ ನಾಯಿ ಕೂಡ ಅಂದ್ರೆ ಡಾಗ್ ಕೂಡ ಅಲ್ಲಿಲ್ಲ ಅನ್ನೋಂಥದ್ದು ಇಡಿ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಈತ ಈ ರೀತಿಯಾಗಿ ಸುಳ್ಳು ಹೇಳಿದ್ದು ಯಾಕೆ, ಆತನ ಉದ್ದೇಶ ಏನಾಗಿತ್ತು, ಜೊತೆಗೆ ಈ ರೀತಿಯಾಗಿ ಬಿಲ್ಡಪ್ನ ಯಾಕೆ ತೆಗೆದುಕೊಳ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಈತನಿಗೆ ನಾಯಿ ಅಲ್ಲದೆ ಬೇರೆ ಬೇರೆ ಏನ್ ಬಿಸ್ನೆಸ್ ಗಳಿದೆ, ಜೊತೆಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಈತನಿಗೆ ಏನ್ ಕಾಂಟ್ಯಾಕ್ಟ್ ಇದೆ, ಈತನ ಹಣದ ವ್ಯವಹಾರ ಏನು, ಈತರ ಬ್ಯಾಂಕ್ ಡೀಟೇಲ್ಸ್ ಗಳೇನು ಎಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಡಾಗ್ ಸತೀಶ್ ನನ್ನ ವಶಪಡೆದು ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹವಾಲಾ ಮೂಲಕ ಹಣ ವರ್ಗಾವಣೆ ಮಾಡಿದ್ನ ಸತೀಶ್, ಇಡಿಗೆ ಹವಾಲಾ ಅವ್ಯವಹಾರದ ದೂರು ಬಂದಿತ್ತು. ಸತೀಶ್ ದಿವಾಳಿ ಆಗಿದ್ದ ಎಂಬ ವಿಚಾರವೂ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಮನಿ ಲಾಂಡ್ರಿಂಗ್ ಈಗಾಗಲೇ ಹೇಳ್ತಾ ಇದ್ದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಈಗ ಸದ್ಯಕ್ಕೆ ಪರಿಶೀಲನೆ ಹೇಗೆ ನಡೆಸ್ತಾ ಇದ್ದಾರೆ, ಏನೆಲ್ಲ ದಾಖಲಾತಿಗಳನ್ನ ಕಲೆ ಹಾಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ? ಮಹೇಶ್, ನಾಗೇಂದ್ರ ಬಾಬು, ಈಗಾಗಲೇ ಇವರ ಬಗ್ಗೆ ಅಂದ್ರೆ ಡಾಗ್ ಸತೀಶ್ ಬಗ್ಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಆಗಾಗ ಸದ್ದು ಮಾಡ್ತಿರುತ್ತೆ. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಈತ ನಾಯಿಗಳನ್ನ ಸಪ್ಲೈ ಮಾಡ್ತಿರುವಂತ ವಿಚಾರ ಎಲ್ರಿಗೂ ಗೊತ್ತಿದೆ. ಆದ್ರೆ ಬೇರೆ ಬೇರೆ ತಳಿಯ ನಾಯಿಗಳಾಗಿರ್ಬೋದು ಅದನ್ನ ಬೇರೆ ಬೇರೆ ದೇಶಗಳಿಂದ ಈತ ತರ್ತೀನಿ ಅಂತ ಹೇಳ್ಕೊಳ್ತಾನೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ನಾಯಿಗಳ ಬಗ್ಗೆ ವಿಶಿಷ್ಟತೆಯನ್ನ ಈತ ಹಾಕ್ತಾನೆ. ಆದ್ರೆ ಇಲ್ಲಿ ಪ್ರಮುಖ ವಿಚಾರ ಇಲ್ಲಿ ಇಡೀ ದಾಳಿ ರೇಡ್ ಆಗೋವರೆಗೂ ಕೂಡ ಯಾಕೆ ಹೋಗಿದೆ ಅನ್ನೋದಕ್ಕೆ ಕಾರಣ ಈತ ಹೇಳಿರುವಂತ ಒಂದು ಸುಳ್ಳಾಗಿರ್ಬೋದು. ಜೊತೆಗೆ ಈತ ನಾಯಿಗಳನ್ನ ಖರೀದಿಯ ಬಗ್ಗೆ ಮಾತನಾಡಿಕೊಂಡಿರುವಂತದ್ದು, ಜೊತೆಗೆ ಹೇಳಿಕೊಂಡಿರುವಂತಹ ವಿಚಾರ ಇಲ್ಲಿ ಆತನ ಮನೆಗೆ ಇಡಿ ಎಂಟ್ರಿ ಕೊಡೋ ಹಾಗೆ ಮಾಡಿದೆ. ಅಂದ್ರೆ ಒಂದು ನಾಯಿಯನ್ನ 50 ಕೋಟಿ ರೂಪಾಯಿಯನ್ನ ಕೊಟ್ಟು ನಾನು ಖರೀದಿಸಿದ್ದೇನೆ ಅಂತೇಳಿ ಕೆಲ ತಿಂಗಳುಗಳ ಹಿಂದೆ ಈತ ವಿಚಾರವನ್ನ ಹೊರಗಡೆ ಹಾಕಿದ್ದ. ಅದಲ್ಲದೆ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹಲವು ನಾಯಿಗಳ ಜೊತೆ ಫೋಟೋಗಳನ್ನ ಮಾಡೋದು, ವಿಡಿಯೋಗಳನ್ನ ಮಾಡಿಕೊಳ್ಳೋದು, ಆತನ ಒಂದಷ್ಟು ಸೋಷಿಯಲ್ ಮೀಡಿಯಾದ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಈ ಡಾಗ್ ಸತೀಶ್ ಅನ್ನ ಪೇಜ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಾಕಷ್ಟು ಪೋಸ್ಟ್ಗಳು ಯಾವ ರೀತಿ ಆತ ಶೋಕಿಯನ್ನ ಮಾಡ್ತಾರೆ ಅಂತೇಳಿ. ಜೊತೆಗೆ ಆತನ ಬಿಸ್ನೆಸ್ ಏನೇ ಇರ್ಬೋದು, ಆದ್ರೆ ಒಂದು ನಾಯಿಯನ್ನ ಈತ 50 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇನೆ ಅಂತೇಳಿ ಒಂದು ವಿಚಾರವನ್ನ ಹೊರಗಡೆ ಬಂದಿರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಾಹಿತಿ ಪಡೆದಿರ್ತಾರೆ. ಆದ್ರೆ ಅದು ಎಷ್ಟು ಸತ್ಯ ಸುಳ್ಳು, ಜೊತೆಗೆ ಈತ ಈ ನಾಯಿಗಳಾಗಿರ್ಬೋದು ಬೇರೆ ಬೇರೆ ದೇಶಗಳ ಜೊತೆ ಕಾಂಟ್ಯಾಕ್ಟ್ ಇರೋದ್ರಿಂದ ಈತ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಹಣದ ವ್ಯವಹಾರವನ್ನ ನಡೆಸಿದ್ದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಇಡಿ ಅಧಿಕಾರಿಗಳಿಗೆ ಬಂದಿರುತ್ತೆ. ಆ ಒಂದು ಮಾಹಿತಿ ಆಧರಿಸಿ ಆತನ ಮನೆಗೆ ಇವತ್ತು ಜೆಪಿ ನಗರದಲ್ಲಿರುವಂತಹ ಡಾಗ್ ಸತೀಶ್ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ, ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಒಂದಷ್ಟು ವಿಚಾರಗಳನ್ನ ಆತನ ಬಳಿ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಈತ 50 ಕೋಟಿ ರೂಪಾಯಿ ಕೊಟ್ಟು ಒಂದು ಡಾಗ್ ಅನ್ನ ಖರೀದಿ ಮಾಡಿದೆ ಅಂತ ಏನು ಹೇಳ್ಕೊಂಡಿದ್ನಲ್ಲ, ಆ ಒಂದು ವಿಚಾರದ ಬಗ್ಗೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಈ ಮುಂಚೆ ಆತ 50 ಕೋಟಿ ಕೊಟ್ಟು ನಾನು ಖರೀದಿ ಮಾಡಿದೆ ಅಂತ ಹೇಳ್ಕೊಂಡಿದ್ದ. ಆದ್ರೆ ಇಡಿ ಅಧಿಕಾರಿಗಳ ಮುಂದೆ ಈತ ಉಲ್ಟಾ ಹೊಡೆದಿದ್ದಾನೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಜೊತೆಗೆ 50 ಕೋಟಿಯ ಡಾಗ್ ಬಗ್ಗೆ ಪರಿಶೀಲನೆ